ಒಮ್ಮೆ ಕಲ್ಪಿಸ್ಕೊಳ್ಳಿ, ಧೂಳು ತುಂಬಿದ ಸಾಕಷ್ಟು ಜನಜಂಗುಳಿ ಇರುವ ಒಂದು ಹಳೆಯ ದೇವಾಲಯದ ಆವರಣ. ಅಲ್ಲಿ ಒಂದು ಸಾಮಾನ್ಯವಾದ ಆದರೆ ಕೊಂಚ ಬಿಸಿಯಾದ ಚರ್ಚೆ ನಡೀತಾ ಇದೆ. ಆದರೆ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಆಡುವ ಕೇವಲ ಒಂದು ವಾಕ್ಯ, ಅಂದ್ರೆ ಕೇವಲ ಒಂದೇ ಒಂದು ಮಾತಿನಿಂದ ಆ ಇಡೀ ಗುಂಪಿನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಜನರ ಕಣ್ಣುಗಳಲ್ಲಿ ವಿಪರೀತ ಕೋಪ ತುಂಬಿಕೊಡುತ್ತೆ, ರಕ್ತದೊತ್ತಡ ಹೆಚ್ಚಾಡುತ್ತೆ. ಹೌದು, ಕೋಪ ನೆತ್ತಿಗೇರಿರುತ್ತೆ. ನಿಜ. ಮತ್ತೆ ಅವರು ತಕ್ಷಣವೇ ತಮ್ಮ ಕೈಗೆ ಸಿಕ್ಕ ಭಾರವಾದ ಕಲ್ಲುಗಳನ್ನು ಎತ್ತುಕೊಂಡು ಆ ವ್ಯಕ್ತಿಯನ್ನು ಅಪ್ಪಚ್ಚಿ ಮಾಡಿಕೊಳ್ಳಲು ಮುಂದಾಗ್ತಾರೆ. ನೋಡಿ, ಇದು ಯಾವುದೋ ಹಾಲಿವುಡ್ ಚಲನಚಿತ್ರದ ರೋಚಕ ದೃಶ್ಯ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಸುಮಾರು 2000 ವರ್ಷಗಳ ಹಿಂದೆ ನಡೆದ ಮನುಷ್ಯನ ಅಹಂಕಾರಕ್ಕೂ ಮತ್ತು ಪರಮಸತ್ಯಕ್ಕೂ ನಡೆದ ಮುಖಾಮುಖಿಯ ಒಂದು ನೈಜ ಐತಿಹಾಸಿಕ ಘಟನೆ ಇದು. ಇದು ನಿಜಕ್ಕೂ ಮಾನವನ ಇತಿಹಾಸದಲ್ಲಿ ದಾಖಲಾಗಿರುವ ಅತ್ಯಂತ ತೀವ್ರವಾದ ಘಟನೆಗಳಲ್ಲಿ ಒಂದು. ಆ ಕಲ್ಲು ತೂರಾಟದ ಪ್ರತಿಕ್ರಿಯೆ ಇಷ್ಟೊಂದು ತೀವ್ರವಾಗಿತ್ತಂದ್ರೆ ಆ ಸಂಭಾಷಣೆಯಲ್ಲಿ, ಅಂದ್ರೆ ಆ ಮಾತಿನ ಚಕಮಕಿಯಲ್ಲಿ ಮನುಷ್ಯನ ಗ್ರಹಿಕೆಗೆ ಮೀರಿದ ಸತ್ಯವೊಂದು ಅನಾವರಣಗೊಂಡಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಅವರ ಧಾರ್ಮಿಕ ಅಡಿಪಾಯವನ್ನೇ ಬುಡಮೇಲು ಮಾಡುವಂತ ಸತ್ಯ ಅಲ್ವಾ? ನಿಖರವಾಗಿ. ಅವರು ಕೇವಲ ಕೋಪಗೊಂಡಿರ್ಲಿಲ್ಲ, ಬದಲಾಗಿ ತಮ್ಮ ಅಸ್ತಿತ್ವಕ್ಕೆ ಕುತ್ತು ಬಂತು ಅಂತ ಬೆಚ್ಚಿಬಿದ್ದಿದ್ರು. ಹೌದು. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಅದೇ ರೋಚಕ ಮುಖಾಮುಖಿಯ ಪ್ರತಿಯೊಂದು ಪದವನ್ನು ನಾವು ಬಿಚ್ಚಿಡಲಿದ್ದೆವು. ನಮ್ಮ ಮುಂದಿರುವ ಮೂಲ ದಾಖಲೆಗಳಲ್ಲಿ ಯೋಹಾನ 8:51-59 ಆ ಪ್ರಸಿದ್ಧ ವಾಕ್ಯಭಾಗವಿದೆ. ಬಹಳ ಮುಖ್ಯವಾದ ವಾಕ್ಯಭಾಗ ಅದು. ಇದರ ಜೊತೆಗೆ ಈ ಐತಿಹಾಸಿಕ ಘಟನೆ ಇಂದಿನ ನಮ್ಮ ದಿನನಿತ್ಯದ ಬದುಕಿಗೆ, ನಮ್ಮ ಆಧ್ಯಾತ್ಮಿಕ ನಡವಳಿಕೆಗೆ ಹೇಗೆ ಪಾಠವಾಗುತ್ತೆ ಅನ್ನೋದನ್ನು ವಿವರಿಸುವ ಟಿಪ್ಪಣಿಗಳೂ ಇವೆ. ಅಂದರೆ ಇದನ್ನು ತಜ್ಞರ ಭಾಷೆಯಲ್ಲಿ ಪಾಲನಾ ವಿಶ್ಲೇಷಣೆ ಅಂತಾರಲ್ಲ, ಅದನ್ನು ವಿವರಿಸುವ ಸುಮಾರು 4 ಗಂಟೆಗಳ ಸುದೀರ್ಘವಾದ ಲಂಟ್ ಪ್ರಬೋಧನೆಯ ಮೂಲಗಳು ನಮ್ಮಲ್ಲಿವೆ. ಹೌದು. ಈ ಅಧ್ಯಯನದ ಗುರಿ ಬಹಳ ಸ್ಪಷ್ಟವಾಗಿದೆ. 50 ವರ್ಷವೂ ಆಗದೊಬ್ಬ ಸಾಮಾನ್ಯನಂತೆ ಕಾಣುವ ವ್ಯಕ್ತಿ, ಅಂದ್ರೆ ಯೇಸು, ಯಹೂದ್ಯರ ಎದುರು ನಿಂತು ಅಬ್ರಹಾಮನಿಗಿಂತ ಮುಂಚೆಯೇ ನಾನಿದ್ದೇನೆ ಅಂತ ಹೇಳಿದಾಗ, ಅರೆ, ಆ ಒಂದು ಮಾತು ನಿಜ. ಆ ಮಾತು ಯಾಕೆ ಅಂತಹ ಸ್ಫೋಟಕ್ಕೆ ಕಾರಣವಾಯಿತು? ಮತ್ತೆ ಆ ಒಂದು ಕ್ಷಣ ಇಂದಿಗೂ ಮನುಷ್ಯನ ಸಾವು ಬದುಕಿನ ಭಯ ಹಾಗೂ ನಮ್ಮೊಳಗಿನ ಅಹಂಕಾರದ ಮೇಲೆ ಹೇಗೆ ಬೆಳಕು ಚೆಲ್ಲುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿದೆ. ಖಂಡಿತ. ಈ ಮೂಲಗಳು ಕೇವಲ ಒಂದು ಹಳೆ ಕಥೆಯನ್ನು ಹೇಳ್ತಾ ಇಲ್ಲ. ಅವು ನಂಬಿಕೆ, ಅಹಂಕಾರ ಮತ್ತು ಆ ಸತ್ಯದ ಹುಡುಕಾಟವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿವರಿಸ್ತಾ ಇವೆ. ಹೌದು. ಈ ವಾಕ್ಯಭಾಗದ ಹಿಂದಿರುವ ತೂಕವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಧರ್ಮದ ನಿಜವಾದ ಅರ್ಥವನ್ನು ಅರಿಯುವುದು ಎಂದೇ ಹೇಳಬಹುದು. ಯೇಸು ತಮ್ಮನ್ನು ತಾವು ಯಾರು ಅಂತ ಪರಿಚಯಿಸಿಕೊಂಡ ರೀತಿ ಅಂದಿನ ಸಮಾಜದ ಬುಡವನ್ನೇ ಅಲುಗಾಡಿಸಿತ್ತು. ಹಾಗಾದರೆ ನಾವು ನೇರವಾಗಿ ಆ ದಿಗ್ಭ್ರಮೆಗೊಳಿಸುವ ಸಂಭಾಷಣೆಯ ಒಳಹುಕ್ಕು ನೋಡೋಣ. ಈ ಘಟನೆಗೆ ಕಾರಣವಾದ ನಿಖರವಾದ ಸನ್ನಿವೇಶ ಶುರುವಾಗುವುದು ಯೇಸು ನೀಡುವ ಒಂದು ಭರವಸೆಯಿಂದ. ಅವರು ಯಹೂದಿಯರೊಂದಿಗೆ ಮಾತಾಡ್ತಾ, ನನ್ನ ಮಾತಿಗೆ ಶರಣಾಗಿ ನಡೆಯುವವನು ನಿತ್ಯ ಮರಣಕ್ಕೆ ತುತ್ತಾಗೋನು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಕೂಡಲೇ ಯಹೂದಿಯರಿಗೆ ಸಹಜವಾಗಿಯೇ ಆಶ್ಚರ್ಯ ಮತ್ತು ಕೋಪ ಒಟ್ಟಿಗೆ ಬರುತ್ತೆ. ನಾನಿಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯೋಚಿಸಿದರೆ ಆ ಯಹೂದಿಯರು ಕೇಳಿದ ಪ್ರಶ್ನೆ ತೀರಾ ಲಾಜಿಕಲ್ ಅನ್ಸುತ್ತೆ ಅಲ್ವಾ? ಹೌದು. ಮೇಲ್ನೋಟಕ್ಕೆ ಅವರ ವಾದದಲ್ಲಿ 100% ತರ್ಕವಿತ್ತು. ಯಹೂದಿಯರ ದೃಷ್ಟಿಯಲ್ಲಿ ಅಬ್ರಹಾಮನೇ ನಂಬಿಕೆಯ ಪಿತಾಮಹ. ಹೌದು. ಅವರ ಇಡೀ ಇತಿಹಾಸದಲ್ಲಿ, ಅವರ ಅಸ್ತಿತ್ವದಲ್ಲಿ ಅಬ್ರಹಾಮನಿಗಿಂತ ಶ್ರೇಷ್ಠರಾದವರು ಯಾರೂ ಇರಲಿಲ್ಲ. ಆದ್ರೆ ಯೇಸು ನನ್ನ ಮಾತಿಗೆ ಶರಣಾಗುವನು ಸಾವನ್ನೇ ಗೆಲ್ಲುತ್ತಾನೆ ಅಂತ ಹೇಳಿದಾಗ ಆ ಯಹೂದಿಯರ ಮೆದುಳು ಅದನ್ನು ಒಪ್ಪಲು ಸಿದ್ಧವಿರಲಿಲ್ಲ. ನಿಜ. ಅವರು ಕೇಳುವ ಪ್ರಶ್ನೆಯೇ ಅವರ ದಿಗ್ಭ್ರಮೆಯನ್ನು ತೋರಿಸ್ತೆ. ಅವರು ಮರುಪ್ರಶ್ನಿಸ್ತಾರೆ, ಅಬ್ರಹಾಮನು ಸತ್ತೋದನು, ಪ್ರವಾದಿಗಳು ಸತ್ತೋದರು, ಆದರೆ ನೀನು ನಿನ್ನ ಮಾತನ್ನು ಪಾಲಿಸುವನು ಸಾವಿಗೆ ತುತ್ತಾಗನು ಎನ್ನುತ್ತಿರುವೆ. ನಮ್ಮ ತಂದೆ ಅಬ್ರಹಾಮಿನಿಗಿಂತಲೂ ನೀನು ಶ್ರೇಷ್ಠನೋ ಅಂತ. ಅಷ್ಟೇ ಅಲ್ಲ. ಹೌದು. ಇನ್ನೊಂದು ಮಾತು ಹೇಳ್ತಾರೆ, ನಿನಗಿನ್ನೂ 50 ವರ್ಷ ಆಗಿಲ್ಲ, ನೀನು ಅಬ್ರಹಾಮನನ್ನು ನೋಡಿದೀಯಾ ಅಂತಲೂ ಕೇಳ್ತಾರೆ. ಅಂದ್ರೆ ಅವರು ಯೇಸುವಿನ ಭೌತಿಕ ವಯಸ್ಸನ್ನು, ಅವರ ಮನುಷ್ಯಾವತಾರವನ್ನು ಮಾತ್ರ ನೋಡಿ ಅಳಿತಾ ಇದ್ದಾರೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅವರು ಯೇಸುವಿನ ಕೇವಲ ಒಬ್ಬ ಮನುಷ್ಯನಾಗಿ ತಮಗಿರುವ ಕಾಲದ ಮಿತಿಯೊಳಗೆ ಅಳಿಯುತ್ತಿದ್ದರು. ಮನುಷ್ಯನ ವಯಸ್ಸು ಎಂದರೆ ಹುಟ್ಟು ಮತ್ತು ಸಾವುಗಳ ನಡುವಿನ ಒಂದು ಗೆರೆ. ಹೌದು, ಒಂದು ಟೈಮ್ ಲೈನ್. ಹೌದು. ಆದರೆ ಯೇಸು ನೀಡುವ ಉತ್ತರ ಆ ಕಾಲದ ಗೆರೆಯನ್ನೇ ಅಳಿಸಿ ಹಾಕುವಂತಹ ಸಂಪೂರ್ಣವಾಗಿ ಭಿನ್ನವಾದ ಆಯಾಮವನ್ನು ತೆರೆಯುತ್ತೆ.
ಯೇಸು ಹೇಳ್ತಾರೆ, ಅಬ್ರಹಾಮನು ಹುಟ್ಟುವುದಕ್ಕೆ ಮೊದಲಿಂದಲೂ ನಾನಿದ್ದೇನೆ ಅಂತ. ದೇವತಾಶಾಸ್ತ್ರದಲ್ಲಿ ಇದನ್ನು ಅಂದ್ರೆ ಆ ಪ್ರೀ ಎಕ್ಸಿಸ್ಟೆನ್ಸ್ ಅಂತಾರಲ್ಲ ಅದ. ಹೌದು, ದೈವಿಕ ಅಸ್ತಿತ್ವದ ಅತಿದೊಡ್ಡ ಘೋಷಣೆ ಅಂತ ಕರೆಯುತ್ತಾರೆ. ಓಹೋ, ಇದನ್ನೇ ನಾನು ಕಾಯ್ತಾ ಇದ್ದೆ. ವಿಷಯ ನಿಜಕ್ಕೂ ರೋಚಕವಾಗುವುದಿಲ್ಲಿಯೇ. ಇದನ್ನ ಅರ್ಥ ಮಾಡಿಕೊಳ್ಳಲು ನಾನು ಹೀಗೆ ಯೋಚಿಸ್ತಾ ಇದ್ದೆ. ಉದಾಹರಣೆಗೆ, ನಾನು ನಿನ್ನೆ ಟೈಮ್ ಮಿಷನ್ನಲ್ಲಿ ಐತಿಹಾಸಿಕ ಕಾಲಕ್ಕೆ ಹೋಗಿ ಗಾಂಧೀಜಿಯವರ ಜೊತೆ ನಾನು ಚಹಾ ಕೊಡದೆ ಅಂತ ಬಂದು ಹೇಳಿದ್ರೆ ಜನ ನನ್ನನ್ನು ಹುಚ್ಚ ಅಂತ ಆಸ್ಪತ್ರೆಗೆ ಸೇರಿಸ್ತಾರೆ. ಖಂಡಿತ ನಗ್ತಾರೆ ಜನ. ಆದ್ರೆ ಇಲ್ಲಿ ಗಮನಿಸಿ, ಯೇಸು ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆ ಅಂತ ಭೂತ್ಕಾಲದಲ್ಲಿ ಹೇಳ್ತಾ ಇಲ್ಲ. ನಾನಿದ್ದೇನೆ ಅಂದ್ರೆ ಐ ಆಮ್ ಅಂತ ಪ್ರಸ್ತುತ ಕಾಲದಲ್ಲಿ ಅಥವಾ ಕಾಲಾತೀತವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಆ ಕಾಲದಲ್ಲಿದ್ದೆ ಅನ್ನೋದಕ್ಕೂ ನಾನೇ ಕಾಲ ಅನ್ನೋದಕ್ಕೂ ಇರುವ ವ್ಯತ್ಯಾಸ ಎಂಥದ್ದು? ತುಂಬಾ ದೊಡ್ಡ ವ್ಯತ್ಯಾಸ. ಆ ನೆರೆದಿದ್ದ ಜನರಿಗೆ ಈ ಭಾಷೆಯ ಹಿಂದಿರುವ ದೈವಿಕ ಸೂಕ್ಷ್ಮತೆ ತಕ್ಷಣವೇ ಅರ್ಥವಾಯ್ತಾ? ಇದು ನೀವು ನೀಡಿದ ಅದ್ಭುತವಾದ ಉದಾಹರಣೆ. ಹೌದು, ನೆರೆದಿದ್ದ ಯಹೂದಿಯರಿಗೆ ಈ ಮಾತಿನ ಅರ್ಥ ತಕ್ಷಣವೇ ಅಕ್ಷರಶಃ ಸಿಡಿಲು ಬಡಿದಂತೆ ಅರ್ಥವಾಯಿತು. ಅದಕ್ಕೆ ಅವರ ಪ್ರತಿಕ್ರಿಯೆ ಅಷ್ಟು ತೀವ್ರವಾಗಿತ್ತು. ಓ, ಯಹೂದಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಈ ನಾನಿದ್ದೇನೆ ಅಥವಾ ಐ ಆಮ್ ಅನ್ನೋದು ಕೇವಲ ಒಂದು ವ್ಯಾಕರಣದ ಪದವಲ್ಲ. ಇದು ದೇವರ ಅತ್ಯಂತ ಪವಿತ್ರವಾದ ಮತ್ತು ಶಾಶ್ವತವಾದ ಹೆಸರಾದ ಯಹೋವಾ ಎಂಬುದರ ನೇರ ಬಳಕೆ. ಅರೆ, ಒಂದು ನಿಮಿಷ. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಉರಿಯುವ ಪೊದೆಯ ಬಳಿ ಅಂದ್ರೆ ಬರ್ನಿಂಗ್ ಬುಷ್ ಬಳಿ ದೇವರು ಮೋಶೆಗೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವುದು ಇದೇ ಹೆಸರಿನಿಂದ ಅಲ್ವಾ? ಹೌದು, ಅದೇ ಘಟನೆ. ಮೋಶೆ ದೇವರನ್ನು ನಿನ್ನ ಹೆಸರೇನು ಅಂತ ಕೇಳ್ದಾಗ ದೇವರು ನಾನೇ ನಾನಾಗಿರುವವನು ಅಥವಾ ಐ ಆಮ್ ಹೂ ಐ ಆಮ್ ಅಂತ ಉತ್ತರಿಸ್ತಾರೆ. ಇದರ ಅರ್ಥ ಆತನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆತನು ಯಾವಾಗಲೂ ಇರುವವನು. ಯಾವಾಗ ಯೇಸು ಆ ದೇವಾಲಯದ ಆವರಣದಲ್ಲಿ ನಿಂತು ಅದೇ ಪವಿತ್ರ ಪದವನ್ನು ತನಗಾಗಿ ಬಳಸಿದರೋ, ಅವರು ಕೇವಲ ನಾನು ಅಬ್ರಹಾಮನಿಗಿಂತ ಹಳೆಯವನು ಅಂತ ಹೇಳ್ತಾ ಇರಲಿಲ್ಲ. ಬದಲಾಗಿ ಸೃಷ್ಟಿಕರ್ತನಾದ ಆ ಸನಾತನ ದೇವರು ನಾನೇ ಅಂತ ನೇರವಾಗಿ ಘೋಷಿಸ್ತಿದ್ರು. ತಾವು ದೇವರಿಗೆ ಸಮಾನರು, ತಾವೇ ದೇವರು ಅಂತ ಅವರು ಸಾಬೀತುಪಡಿಸ್ತಾ ಇದ್ರು. ಓ, ಈಗ ಅರ್ಥವಾಗ್ತಾ ಇದೆ. ನಾನಿಲ್ಲಿ ಒಂದು ಪ್ರಶ್ನೆ ಕೇಳ್ಬೋದೆ? ಯೇಸು ನಾನಿದ್ದೇನೆ ಅಂದ ತಕ್ಷಣ ಅವರು ಕಲ್ಲು ಎತ್ಕೊಂಡ್ರು ಅಂತ ಮೂಲಗಳು ಹೇಳ್ತವೆ. ಆದ್ರೆ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನಾನೇ ದೇವರು ಅಂದ್ರೆ ನಾವು ಹುಚ್ಚನೆಂದು ನಕ್ಕು ಸುಮ್ನಾಗ್ತೀವಿ ಅಥವಾ ನಿರ್ಲಕ್ಷಿಸ್ತೀವಿ. ಹೌದು, ಸಹಜವಾಗಿ ಹಾಗೆ ಮಾಡ್ತೀವಿ. ಆದ್ರೆ ಅವ್ರು ಯಾಕಷ್ಟು ವಿಪರೀತವಾಗಿ ಕೋಪಗೊಂಡು ಕೊಲ್ಲಲು ಮುಂದಾದ್ರು? ಆ ಪದದ ಹಿಂದೆ ಅವರ ಮನಸ್ಸಿನಲ್ಲಿ ಅಂತಹದ್ದೇನು ಸ್ಫೋಟವಾಯಿತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಇದರ ಹಿಂದೆ ಯಹೂದಿಯರ ಕಟ್ಟುನಿಟ್ಟಾದ ಕಾನೂನು ಮತ್ತು ಮಾನವನ ಮನೋವಿಜ್ಞಾನ ಇವೆರಡೂ ಕೆಲಸ ಮಾಡ್ತವೆ. ಅಂದ್ರೆ ಆ ಕಾಲದ ಕಾನೂನು ಹೇಗಿತ್ತು? ಮೊದಲನೇದಾಗಿ ಕಾನೂನಿನ ವಿಚಾರ ನೋಡೋಣ. ಯಹೂದಿಯರ ಧರ್ಮಗ್ರಂಥಗಳ ಪ್ರಕಾರ ಒಬ್ಬ ಮನುಷ್ಯ ತನ್ನನ್ನು ತಾನು ದೇವರು ಅಂತ ಕರೆದುಕೊಳ್ಳುವುದು ಅತಿದೊಡ್ಡ ಅಪರಾಧ. ಇದನ್ನು ದೈವನಿಂದೆ ಅಥವಾ ಬ್ಲಾಸ್ಫೆಮಿ ಅಂತ ಕರೆಯುತ್ತಾರೆ. ಓಹೋ, ದೇವರ ಹೆಸರನ್ನು ಆ ರೀತಿ ಬಳಸಿದವರಿಗೆ ಕಲ್ಲೆಸೆದು ಕೊಲ್ಲುವುದೇ ಅದಕ್ಕಿರುವ ಏಕೈಕ ಶಿಕ್ಷೆಯಾಗಿತ್ತು. ಅಂದ್ರೆ ಅದು ಅವರ ಧಾರ್ಮಿಕ ಕರ್ತವ್ಯದ ಭಾಗವಾಗಿತ್ತಾ? ಮೇಲ್ನೋಟಕ್ಕೆ ಹೌದು. ಆದ್ರೆ ಇದರ ಮಾನಸಿಕ ಕಾರ್ಯವಿಧಾನವನ್ನು ಅಂದ್ರೆ ಸೈಕಲಾಜಿಕಲ್ ಮೆಕ್ಯಾನಿಸಮ್ ಅನ್ನು ಆಳವಾಗಿ ನೋಡಿದ್ರೆ ಯೇಸುವಿನ ಮಾತುಗಳು ಅವರ ಶತಮಾನಗಳ ಧಾರ್ಮಿಕ ಅಹಂಕಾರಕ್ಕೆ ನೇರ ಸವಾಲಾಗಿತ್ತು. ಅವರು ತಮ್ಮದೇ ಆದ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡಿದ್ರು. ಸತ್ಯವು ನಮ್ಮ ಕಣ್ಣೆದುರಿಗೆ ಇದ್ದು ಅದು ನಮ್ಮ ಪೂರ್ವಗ್ರಹಗಳನ್ನು ಪ್ರಶ್ನಿಸಿದ್ರೆ ಮನುಷ್ಯನ ಮೆದುಳು ತಕ್ಷಣವೇ ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಅಥವಾ ಓಡಿಹೋಗು ಅನ್ನೋ ಪ್ರತಿಕ್ರಿಯೆ ನೀಡುತ್ತೆ. ಯಹೂದ್ಯರು ಇಲ್ಲಿ ಹೋರಾಡಲು ಅಂದ್ರೆ ಹಿಂಸೆಯನ್ನು ಆಯ್ಕೆ ಮಾಡಿಕೊಂಡ್ರು. ಇದು ಎಂಥ ವಿಪರ್ಯಾಸ ನೋಡಿ. ಸತ್ಯವು ಸ್ವತಃ ಮೈದಾಳಿ ಅವರ ಕಣ್ಣೆದುರಿಗೆ ನಿಂತಿದೆ, ಆದರೆ ಅವರ ಅಹಂಕಾರ ಮತ್ತು ಅಜ್ಞಾನವು ಅವರ ಕೈಗೆ ಕಲ್ಲುಗಳನ್ನು ಕೊಡುತ್ತೆ. ನಮಗೆ ಅರ್ಥವಾಗದ ಅಥವಾ ನಮ್ಮ ಆಳವಾದ ನಂಬಿಕೆಗಳಿಗೆ ಸವಾಲು ಹಾಕುವ ಸತ್ಯವನ್ನು ಎದುರಿಸಿದಾಗ ಮನುಷ್ಯರ ಮೊದಲ ಪ್ರತಿಕ್ರಿಯೆ ಬಹುತೇಕ ಹೀಗೆ ಆಕ್ರಮಣಕಾರಿಯೇ ಆಗಿರುತ್ತೆ ಅಲ್ವಾ? ಖಂಡಿತ. ಇದು ಅಜ್ಞಾನವು ಸತ್ಯವನ್ನು ಎದುರಿಸಿದಾಗ ತೋರುವ ಹಿಂಸಾತ್ಮಕ ಪ್ರತಿಕ್ರಿಯೆ. ನಮ್ಮ ಗ್ರಹಿಕೆಗೆ ಮೀರಿದ ಸತ್ಯವನ್ನು ಒಪ್ಪಿಕೊಳ್ಳಲು ಬೇಕಾದ ವಿನಯಶೀಲತೆ ಅವರಲ್ಲಿ ಇರಲಿಲ್ಲ. ನಿಜ. ಮೂಲಗಳು ಇಲ್ಲಿ ಇನ್ನೊಂದು ಸುಂದರವಾದ ವಿರೋಧಾಭಾಸವನ್ನು ವಿವರಿಸ್ತವೆ. ಅಂದು ದೇವಾಲಯದಲ್ಲಿ ಯೇಸುವಿನತ್ತ ಕಲ್ಲು ತೂರಲು ಮುಂದಾದ ಈ ಘಟನೆ ಮುಂದೆ ಯೇಸು ಕಲ್ವಾರಿಯಲ್ಲಿ ಶಿಲುಬೆಗೇರಿ ಬಲಿಯಾಗುವುದರ ಮುನ್ಸೂಚನೆಯಾಗಿದೆ.
ಹಾ, ಹೌದು, ಕನೆಕ್ಷನ್ ಇದೆ. ಯಹೂದ್ಯರು ಯೇಸುವನ್ನು ದೆವ್ವ ಹಿಡಿದವನೆಂದು ನಿಂದಿಸಿದರು. ಇದು ದೈವನಿಂದೆ ಮಾಡುವವರು ಯಾರು ಮತ್ತು ನಿಜವಾದ ದೈವಾರಾಧನೆ ಯಾವುದು ಎಂಬುದರ ನಡುವಿನ ಅತಿ ದೊಡ್ಡ ಸಂಘರ್ಷವನ್ನು ತೋರಿಸುತ್ತೆ. ಹೌದು, ಮೂಲಗಳಲ್ಲಿ ಫರಿಸಾಯರ ಬಗ್ಗೆಯೂ ಒಂದು ಎಚ್ಚರಿಕೆಯ ಮಾತಿದೆ. ಫರಿಸಾಯರು ದೇವರು ನಮ್ಮವರು ಅಂತ ಬಹಳ ಹೆಮ್ಮೆಯಿಂದ, ಸ್ವಲ್ಪ ಅಹಂಕಾರದಿಂದಲೇ ಹೇಳ್ಕೊಳ್ತಿದ್ರು. ಆದರೆ ಯೇಸು ಹೇಳ್ತಾರೆ, ಅವರ ಅರಿವು ನಿಮ್ಗಿಲ್ಲ, ನನಗಿಲೆ ಅಂತ. ಅಂದ್ರೆ ಕೇವಲ ಹೆಸರಿಗೆ ಮಾತ್ರ ಒಂದು ಧರ್ಮವನ್ನು ಪಾಲಿಸುವುದಕ್ಕೂ ಗುದ್ದೆಬ್ಬಿಸಿ ಸತ್ಯದ ಅರಿವು ಹೊಂದುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ ಅನ್ಸುತ್ತೆ. ಅದನ್ನೇ ಫರಿಫರಿಯರ ಮನಸ್ಥಿತಿ ಅನ್ನೋದು. ಫರಿಸಾಯರ ಧರ್ಮ ಕೇವಲ ಬಾಹ್ಯ ಆಚರಣೆಗಳಿಗೆ, ಕಾನೂನಿನ ಚೌಕಟ್ಟುಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅವರಿಗೆ ದೇವರ ಅರಿವಿರಲಿಲ್ಲ. ಕೇವಲ ರೂಲ್ಸ್ ಅಷ್ಟೇ. ಹೌದು, ಅವರು ದೇವರನ್ನು ತಮ್ಮ ಸ್ವತ್ತಿನಂತೆ ನೋಡ್ತಾ ಇದ್ರೆ ಹೊರತು ಆತನ ಪ್ರೀತಿಯನ್ನು ಅನುಭವಿಸ್ತಿರ್ಲಿಲ್ಲ. ನಾವು ಕೂಡ ಕೇವಲ ಹೆಸರಿಗೆ ಮಾತ್ರ ಒಂದು ನಂಬಿಕೆಗೆ ಸೇರಿದ್ರೆ ಸಾಲದು, ಯೇಸುವನ್ನು ಅಥವಾ ದೈವತ್ವವನ್ನು ವೈಯಕ್ತಿಕವಾಗಿ ಅರಿಯೋದೇ ನಿಜವಾದ ಧರ್ಮ. ಖಂಡಿತ. ಇಲ್ಲದಿದ್ರೆ ನಾವು ಕೂಡ ಸತ್ಯದ ಎದುರು ಕಲ್ಲು ಹಿಡಿದು ನಿಲ್ಲುವವರಾಗ್ತೀವಿ. ಇದೇ ಸಂದರ್ಭದಲ್ಲಿ ಯೇಸು ಅಬ್ರಾಹಮನ ಬಗ್ಗೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ನಿಮ್ಮ ತಂದೆ ಅಬ್ರಾಹಮನು ನನ್ನ ದಿನವನ್ನು ತಾನು ಕಾಣುವನೆಂದು ಹಿಗ್ಗಿದನು, ಆತನು ಅದನ್ನು ಕಂಡುವಾಯಿತು, ಹಿಗ್ಗಿಯೂ ಆಯಿತು ಅಂತ. ನನಗಿದು ಬಹಳ ಕುತೂಹಲ ಮೂಡಿಸಿತು. ತುಂಬಾ ಆಳವಾದ ಮಾತು ಅದು. ಅಬ್ರಾಹಮನು ಎಷ್ಟೋ ಶತಮಾನಗಳ ಹಿಂದೆಯೇ ಮೆಸಾಯನ, ಅಂದ್ರೆ ಆ ರಕ್ಷಕನ ಬರುವಿಕೆಯನ್ನು ಕೇವಲ ದೂರದಿಂದಲೇ ಕಂಡು ಅಷ್ಟು ಸಂತೋಷಪಟ್ಟಿದ್ದನು ಅನ್ನೋದು ಅದ್ಭುತವಾಗಿದೆ. ಹೌದು, ಇದು ನಂಬಿಕೆಯ ಸಂತೋಷವನ್ನು, ದ ಜಾಯ್ ಆಫ್ ಫೇತ್ ಅನ್ನೋದೆಲ್ಲ ತೋರಿಸುತ್ತೆ. ಅಬ್ರಹಾಮನು ದೈವಿಕ ವಾಗ್ದಾನವನ್ನು ಕೇವಲ ಆತ್ಮಿಕವಾಗಿ ದರ್ಶನದಲ್ಲಿ ದೂರದಿಂದಲೇ ಕಂಡು ಅಷ್ಟು ಸಂತೋಷಪಟ್ಟನು. ಈ ಅಂಶವನ್ನು ಇಂದಿನ ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಅಂದ್ರೆ ಪಾಲನಾ ಅನ್ವಯದಲ್ಲಿ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ನಾವು ಅಂದ್ರೆ ಇಂದಿನ ಜನರು ಅಬ್ರಹಾಮನಿಗಿಂತ ಹೆಚ್ಚು ಅದೃಷ್ಟವಂತರು ಅಂತ ಮೂಲಗಳು ಹೇಳ್ತಾವೆ. ಈ ಮಾತು ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಯಾಕೆಂದ್ರೆ ಇಂದು ಕ್ಯಾಥಲಿಕ್ ನಂಬಿಕೆಯ ಪ್ರಕಾರ ಸತ್ಪ್ರಸಾದದಲ್ಲಿಯೇ ಅಂದ್ರೆ ಯೂಕರಿಸ್ಟ್ನಲ್ಲಿಯೇ ಆ ದೈವಿಕ ಉಪಸ್ಥಿತಿ ನಮಗೆ ನೇರವಾಗಿ ಸಿಗ್ತಾ ಇದೆ. ದೇವಮಾನವನೇ ನಮ್ಮ ಜೊತೆಗಿದ್ರೂ ನಮ್ಮಲ್ಲಿ ಆ ಅಬ್ರಹಾಮನಿಗಿದ್ದ ಹಿಗ್ಗು ಅಥವಾ ಸಂತೋಷ ಇದೆಯಾ? ಅದು ನಿಜಕ್ಕೂ ಕಾಡುವ ಪ್ರಶ್ನೆ. ಹೌದು, ಆತನು ದೂರದಿಂದಲೇ ಕಂಡು ಹಿಗ್ಗಿದನು. ಆದರೆ ನಮಗೆ ಆ ಸಾಮೀಪ್ಯವಿದ್ರೂ, ಆ ಕ್ಲೋಸ್ನೆಸ್ ಇದ್ರೂ ಆ ಸಂತೋಷ ನಮ್ಮಲ್ಲಿ ಕಾಣಿಸ್ತಾ ಇಲ್ಲವೇನೋ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ನಾವು ಕೇವಲ ಒಂದು ವಾಡಿಕೆಯಾಗಿ ಅದನ್ನು ಸ್ವೀಕರಿಸ್ತಾ ಇದ್ದೀವಾ? ಇದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಅತಿ ದೊಡ್ಡ ಪ್ರಶ್ನೆ. ನಾವು ದೈವಿಕ ಉಪಸ್ಥಿತಿಯನ್ನು ಸಾಮಾನ್ಯಗೊಳಿಸಿ ಬಿಟ್ಟಿದ್ದೇವೆ. ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ. ಹೌದು, ರೂಢಿಯಾಗ್ಬಿಟ್ಟಿದೆ. ಆ ನಂಬಿಕೆಯ ರೋಮಾಂಚನವನ್ನು, ವಿಸ್ಮಯವನ್ನು ನಾವು ಕಳೆದುಕೊಂಡಿದ್ದೇವೆ. ಅಬ್ರಹಾಮನಲ್ಲಿದ್ದ ಆ ಕೃತಜ್ಞತಾ ಭಾವ ನಮ್ಮಲ್ಲಿ ಮಾಯವಾಗಿದೆ. ಅದು ನಿಜಕ್ಕೂ ಭಯಾನಕ ದೃಶ್ಯ. ಕಣ್ಣೆದುರಿಗೆ ಜನ ಕಲ್ಹಿಡಿದು ಕೊಲ್ಲಲು ಬರ್ತಾ ಇದ್ದಾರೆ ಅಂದ್ರೆ ಯಾರಾದ್ರೂ ಪ್ರಾಣ ಉಳಿಸ್ಕೊಳ್ಳೋ ಓಡ್ತಾರೆ, ರಕ್ಷಣೆ ಕೇಳ್ತಾರೆ ಅಥವಾ ತಮ್ಮ ಶಕ್ತಿಯನ್ನು ಬಳಸಿ ಹೋರಾಡ್ತಾರೆ. ಆದರೆ ಮೂಲಗಳ ಪ್ರಕಾರ ಯೇಸು ಅಲ್ಲಿ ಮಾಡಿದ್ದೇ ಬೇರೆ ಅಲ್ವಾ? ಹೌದು. ಆ ದೃಶ್ಯದ ಕೊನೆಯಲ್ಲಿ ಯೇಸು ತೋರಿದ ಪ್ರತಿಕ್ರಿಯೆ ನನ್ನನ್ನು ಅಚ್ಚರಿಗೊಳಿಸಿತು. ಯೇಸುವಾದರೂ ಮರೆಯಾಗಿ ಮಹಾದೇವಾಲಯದಿಂದ ಹೊರಟು ಹೋದ್ರು ಅಂತ ಪಠ್ಯ ಹೇಳುತ್ತೆ. ಇದೇ ಈ ಇಡೀ ಅಧ್ಯಯನದ ಅತಿ ದೊಡ್ಡ ಆಹಾ ಮೊಮೆಂಟ್ ಅಂತ ಹೇಳ್ಬೋದು. ಈ ಮರೆಯಾದ ಯೇಸು ಅಂದ್ರೆ ದ ಹಿಡನ್ ಜೀಸಸ್ ಅನ್ನೋ ಪರಿಕಲ್ಪನೆ ಅತ್ಯಂತ ದಾರ್ಶನಿಕವಾದದ್ದು. ಯೇಸು ಅಲ್ಲಿಂದ ತಪ್ಪಿಸಿಕೊಳ್ಳಲು ಮರೆಯಾಗಿಲ್ಲ. ಯಹೂದ್ಯರು ತಮ್ಮ ಅಹಂಕಾರದಿಂದ, ಅಜ್ಞಾನದಿಂದ ಕಲ್ಲುಗಳನ್ನು ಎತ್ತಿಕೊಂಡಾಗ ಸತ್ಯವು ತಾನಾಗಿಯೇ ಅಲ್ಲಿಂದ ಮರೆಯಾಯಿತು. ಅಂದ್ರೆ ಸತ್ಯವು ನಮ್ಮ ಅಹಂಕಾರದ ಎದುರು ತನ್ನನ್ನು ತಾನು ಬಲವಂತವಾಗಿ ಪ್ರದರ್ಶಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಖಂಡಿತ. ಅದಕ್ಕೆ ನಮ್ರತೆಯ ವಾತಾವರಣ ಬೇಕು. ದಬ್ಬಾಳಿಕೆ ಮತ್ತು ಅಹಂಕಾರದ ವಾತಾವರಣದಲ್ಲಿ ದೈವತ್ವವು ಇರಲು ಸಾಧ್ಯವಿಲ್ಲ ಅಲ್ವಾ? ನಿಖರವಾಗಿ. ಸತ್ಯವು ಎಂದಿಗೂ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ನಮ್ಮ ದಿನನಿತ್ಯದ ಜೀವನಕ್ಕೂ ಇದೇ ಅನ್ವಯಿಸುತ್ತೆ. ನಾವು ಪಾಪದಲ್ಲಿ ಮುಂದುವರಿದಾಗ, ದ್ವೇಷ ಸಾಧಿಸಿದಾಗ ಅಥವಾ ಅಹಂಕಾರದಿಂದ ವರ್ತಿಸಿದಾಗ ನಮ್ಮ ಜೀವನದಿಂದಲೂ ದೈವತ್ವ ಅಥವಾ ಯೇಸು ನಮ್ಮ ಅರಿವಿಗೆ ಬರದಂತೆ ಮರೆಯಾಗಬಹುದು. ನಾವು ನಮ್ಮ ಹೃದಯದಲ್ಲಿ ಆ ದೈವತ್ವವನ್ನು ಉಳಿಸಿಕೊಳ್ಳಲು ನಾವು ನಮ್ರರಾಗುವುದು, ಅಂದ್ರೆ ನಮ್ಮ ಈಗೋವನ್ನು ಬಿಡುವುದು ಬಹಳ ಅಗತ್ಯ. ನಾವು ಇದೇ ವಿನಯಶೀಲತೆಯ ಬಗ್ಗೆ ಮಾತನಾಡುವಾಗ ಲಂಟ್ ಕಾಲದ ಶಿಸ್ತಿನ ಬಗ್ಗೆ ಮೂಲಗಳಲ್ಲಿರುವ ಆ ಅದ್ಭುತವಾದ ಅಂಶವನ್ನ ತರಲೇಬೇಕು. ಖಂಡಿತ ತರಬೇಕು. ಯೇಸು ಆರಂಭದಲ್ಲಿ ಹೇಳಿದ ನನ್ನ ಮಾತಿಗೆ ಶರಣಾಗಿ ನಡೆಯುವವನು ನಿತ್ಯ ಮರಣಕ್ಕೆ ತುತ್ತಾಗನೋ ಅನ್ನೋ ವಾಕ್ಯವನ್ನು ನಾವಿಲ್ಲಿ ಮತ್ತೆ ನೆನಪಿಸ್ಕೊಳ್ಬೇಕು. ಹೌದು,
ಆ ವಾಕ್ಯದಲ್ಲಿ ಶರಣಾಗಿ ನಡೆಯುವವನು ಅಂದರೆ ಯೀಲ್ಡಿಂಗ್ ಟು ದ ವರ್ಡ್ ಅನ್ನೋದು ಬಹಳ ಮುಖ್ಯ. ನಾವು ಅನೇಕ ಬಾರಿ ದೇವರ ವಾಕ್ಯವನ್ನು ಅಥವಾ ಒಳ್ಳೆಯ ವಿಚಾರಗಳನ್ನು ಕೇವಲ ಕೇಳಿಸ್ಕೊಳ್ತೀವಿ, ಬಹಳಷ್ಟು ಜ್ಞಾನವನ್ನು ಸಂಗ್ರಹಿಸ್ತೀವಿ, ಆದ್ರೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಅದೇ ನೋಡಿ, ನಮ್ಮ ದೈನಂದಿನ ಜೀವನದ ವಿಪರ್ಯಾಸ. ನಮ್ಮಲ್ಲಿ ಅನೇಕರು ಲೆಂಟ್ ಉಪವಾಸದ ಹೆಸರಲ್ಲಿ ಕೇವಲ ಮಾಂಸಾಹಾರವನ್ನು ಬಿಡ್ತೀವಿ ಅಥವಾ ನಮಗೆ ಇಷ್ಟವಾದ ಚಾಕ್ಲೇಟ್ ಬಿಡ್ತೀವಿ. ಹೌದು. ಆದರೆ ನಮ್ಮೊಳಗಿನ ದ್ವೇಷ, ಕೋಪ, ಇತರರನ್ನು ಕೀಳಾಗಿ ಕಾಣುವ ಅಹಂಕಾರಗಳನ್ನು ಬಿಡೋದಿಲ್ಲ. ನಾವು ಭೌತಿಕ ಹಸಿವನ್ನು ಅಂದರೆ ಫಿಸಿಕಲ್ ಹಂಗರನ್ನು ನಿಯಂತ್ರಿಸ್ತೀವಿ, ಆದರೆ ನಮ್ಮ ನಡವಳಿಕೆಯಲ್ಲಿ ಅದೇ ದ್ವೇಷವನ್ನು ಮುಂದುವರಿಸ್ತೀವಿ. ಇವು ಕೂಡ ನಮ್ಮ ಕೈಯಲ್ಲಿರುವ ಅಗೋಚರ ಕಲ್ಲುಗಳೇ ಅಲ್ವಾ? ಅದ್ಭುತವಾಗಿ ಹೇಳಿದ್ರಿ. ಲಂಟ್ ಕಾಲದ ನಮ್ಮ ಶಿಸ್ತು ಕೇವಲ ಆಹಾರ ಬಿಡುವುದಲ್ಲ, ಅದು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಶರಣಾಗೋದು. ಅಂದ್ರೆ ನಮ್ಮ ಸ್ವಂತ ಇಚ್ಛೆ, ಕೋಪ ಮತ್ತು ಅಹಂಕಾರಗಳನ್ನು ತ್ಯಜಿಸಿ ಸತ್ಯದ ವಾಕ್ಯವನ್ನು ಆಚರಣೆಗೆ ತರುವುದು. ನಾವು ನಮ್ಮ ನಡವಳಿಕೆಯಿಂದ ಯೇಸುವನ್ನು ನಿಂದಿಸುತ್ತಿದ್ದೇವೆಯಾ ಅಥವಾ ಆತನ ಘನತೆಯನ್ನು ಸಾರುತ್ತಿದ್ದೇವೆಯಾ ಅನ್ನೋದು ಮುಖ್ಯ. ನಿಜ. ಮರಣದ ಭಯದಿಂದ ಅಂದ್ರೆ ಆಧ್ಯಾತ್ಮಿಕ ಮರಣದಿಂದ ಮುಕ್ತಿ ಪಡೆಯಲು ವಾಕ್ಯವನ್ನು ನಂಬಿ ಪಾಲಿಸುವ ಮಹತ್ವವನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಯಹೂದ್ಯರು ಕಲ್ಲು ಎತ್ತಿಕೊಂಡದ್ದು ಅವರ ಅಸಹಿಷ್ಣುತೆಯ ಪ್ರತೀಕ. ಇಂದು ನಾವು ಕೂಡ ನಮ್ಮ ಅಸಹಿಷ್ಣುತೆಯ ಮೂಲಕ ಅದೇ ದೈವನಿಂದನೆಯನ್ನು ಮಾಡ್ತಾ ಇರಬಹುದು. ಖಂಡಿತವಾಗಿಯೂ. ನಾವು ಈಗ ಚರ್ಚೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಹೌದು. ಈ ಎಲ್ಲಾ ಎಳೆಗಳನ್ನು ಒಟ್ಟುಗೂಡಿಸಿ ನೋಡುವುದಾದರೆ ಈ ಐತಿಹಾಸಿಕ ಸಂಭಾಷಣೆ ಕೇವಲ ಒಂದು ಪ್ರಾಚೀನ ಧಾರ್ಮಿಕ ಪಠ್ಯದ ವಿವರಣೆಯಲ್ಲ, ಇದು ನಮ್ಮನ್ನು ಕಾಡುವ ಸಾವಿನ ಭಯವನ್ನು ಮೆಟ್ಟಿ ನಿಲ್ಲುವ ಭರವಸೆ. ಹೌದು, ಒಂದು ದೊಡ್ಡ ಭರವಸೆ. ನಿತ್ಯ ಮರಣಕ್ಕೆ ತುತ್ತಾಗನು ಅನ್ನೋ ವಾಗ್ದಾನ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಾವಿನ ಭಯದಲ್ಲಿರುವ ಪ್ರತಿಯೊಬ್ಬರಿಗೂ ಸಾವು ಎನ್ನುವುದು ಅಂತ್ಯವಲ್ಲ ಎಂಬ ಎಂತಹ ದೊಡ್ಡ ಸಾಂತ್ವನವನ್ನು ನೀಡುತ್ತೆ ಅಲ್ವಾ? ಖಂಡಿತ. ಇದು ಭರವಸೆಯ ಅಂತಿಮ ಸಂದೇಶ. ಎಂತಹ ಕಷ್ಟದ ಸಮಯದಲ್ಲಿಯೂ, ಸಾವು ನೋವುಗಳ ಮಧ್ಯೆಯೂ ದೈವಿಕ ವಾಕ್ಯಕ್ಕೆ ಶರಣಾಗುವರನ್ನು ಈ ಭರವಸೆ ಕಾಯುತ್ತೆ. ಇದು ನಮ್ಮ ನಂಬಿಕೆಯ ಬೇರುಗಳನ್ನು ಗಟ್ಟಿಗೊಳಿಸುತ್ತೆ ಮತ್ತು ನಮ್ಮನ್ನು ನಮ್ರತೆಯ ಕಡೆಗೆ ಕೊಂಡೊಯ್ಯುತ್ತೆ. ನಿಜ. ಈ ಆಳವಾದ ಅಧ್ಯಯನವು ನಮ್ಮ ನಂಬಿಕೆಯನ್ನು, ನಮ್ಮ ನಡವಳಿಕೆಯನ್ನು ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಲು ನಮಗೆ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ಟಿದೆ. ಈ ಎಲ್ಲ ವಿಚಾರಗಳನ್ನು ಚರ್ಚಿಸಿದ ಮೇಲೆ ಈ ಡೀಪ್ ಡೈವ್ನ ಕೊನೆಯಲ್ಲಿ ಒಂದು ಆಳವಾದ ಆಲೋಚನೆಯನ್ನು ಕೇಳುಗರ ಮುಂದಿಡಲು ನಾನಿಷ್ಟಪಡ್ತೀನಿ. ಖಂಡಿತ, ಹೇಳಿ. ಯಹೂದ್ಯರು ಅಹಂಕಾರದಿಂದ ಕಲ್ಲು ಎತ್ತಿಕೊಂಡಾಗ ಸತ್ಯ ಸ್ವರೂಪನಾದ ಯೇಸು ಅವರ ಕಣ್ಣೆದುರಿನಿಂದ ಮರೆಯಾದರು ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತವೆ. ಇದನ್ನು ನಾವು ನಮ್ಮದೇ ಜೀವನಕ್ಕೆ ಅನ್ವಯಿಸಿ ನೋಡಿದರೆ ನಮ್ಮ ಕಠಿಣವಾದ ಪೂರ್ವಗ್ರಹಗಳು, ಬೇರೆಯವರ ಬಗೆಗಿನ ದ್ವೇಷ ಮತ್ತು ನನಗೆ ಎಲ್ಲವೂ ಗೊತ್ತು ಅನ್ನೋ ಅಹಂಕಾರವೆಂಬ ಕಲ್ಲುಗಳನ್ನು ನಾವು ಸದಾ ನಮ್ಮ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿರ್ತೀವಿ. ಆ ಕಲ್ಲುಗಳನ್ನು ಹಿಡಿದುಕೊಂಡಿರುವುದರಿಂದಲೇ ಬಹುಶಃ ನಮಗೆ ಸಿಗಬೇಕಾದ ಎಷ್ಟೋ ನೆಮ್ಮದಿ, ಶಾಂತಿ ಮತ್ತು ಅಂತಿಮ ಸತ್ಯಗಳು ನಮ್ಮಿಂದ ಮರೆಯಾಗಿವೆಯೇ? ಆ ನಮ್ಮ ಕೈಯಲ್ಲಿರುವ ಆ ಅಗೋಚರ ಕಲ್ಲುಗಳನ್ನು ನಾವು ಕೆಳಗಿಟ್ರೆ ಮಾತ್ರ ನಮಗೆ ಆ ಸತ್ಯದ ನೈಜ ದರ್ಶನವಾಗಬಹುದೇ? ಸ್ವಲ್ಪ ಯೋಚಿಸಿ. ಇದೇ ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.